Hello, my dear students. So, in the last video about the prepositions, which I told about the grammar section, ಅದರಲ್ಲಿ ನಾನು ನಿಮಗೆ ಪ್ರಿಪೋಸಿಷನ್ಸ್ ಬಗ್ಗೆ ಹೇಳಿದ್ದೆ. ಸೊ ವಾಟ್ ಈಸ್ ಎ ಪ್ರಿಪೋಸಿಷನ್, ಇಟ್ಸ್ ಡೆಫಿನೇಷನ್, ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ ಆ್ಯಂಡ್ ದಿ ಎಕ್ಸಾಂಪಲ್ಸ್ ಆನ್ ದ ಪ್ರಿಪೋಸಿಷನ್ಸ್. ಸೊ ಲಾಂಗ್ ಬ್ಯಾಕ್ ಹೇಳಿದ್ದೆ, ಸುಮಾರು ದಿನಗಳಾಯಿತು. ಇದ್ರದ್ದು ಇನ್ನೂ ಒಂದು ವಿಡಿಯೋ ಕಳಿಸ್ತೀನಿ, ಇನ್ನೊಂದು ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ವಿತ್ ಎಕ್ಸಾಂಪಲ್ಸ್ ಕೊಡ್ತೀನಿ ಅಂತಂದು ಹೇಳಿದ್ದೆ. ಹಾಗಾಗಿ ಇದನ್ನು ಪಾರ್ಟ್ 2 ಅಂತ ಮಾಡಿರ್ತೀನಿ, ಅದರದ್ದು ಕಂಟಿನ್ಯೂಷನ್ ತಗೊಳ್ಳಿದ್ದು. ಸೊ before that, let me to explain in brief what this preposition is. So preposition is what? It is a word or a part of speech which is used before a noun or pronoun to show its place. Say ಒಂದು ನೌನ್ ಇರ್ಬೋದು, ಪ್ರನೌನ್ ಹಿಂಭಾಗ ಉಪಯೋಗಿಸ್ತಕ್ಕಂಥದ್ದು. ಇದೇನು ತೋರಿಸುತ್ತೆ? ಆ ಮುಂದಿನ ವರ್ಡು ಹಿಂದಿನ ವರ್ಡ್ಗಳಿಗಿರ್ತಕ್ಕಂಥ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು. ಸೊ ಅದಕ್ಕೆ ಇದನ್ನು ಇಟ್ ಈಸ್ ನಥಿಂಗ್ ಬಟ್ ಎ ಕಸಿನ್ ಇನ್ ದ ಫ್ಯಾಮಿಲಿ ಆಫ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದು ಹೇಳಿದ್ದೇನೆ ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ. ಸೊ ಇಟ್ ಈಸ್ ಎ ಪಾರ್ಟ್ ಆಫ್ ಸ್ಪೀಚ್ ಆರ್ ಇಟ್ ಈಸ್ ಎ ವರ್ಡ್ ಯೂಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರನೌನ್ ಟು ಶೋ ಇಟ್ಸ್ ರಿಲೇಷನ್ಶಿಪ್ ವಿತ್ ಅದರ್ಸ್. Okay, so there are so many types of prepositions. So among them I told you only 3 types, but here you may consider those things as simple prepositions, compound prepositions, double prepositions, participle prepositions and phrasal prepositions, like this. But for your convenient, for your understanding, ನಾನು ಓನ್ಲಿ 3 ಟೈಪ್ಸ್ ಹೇಳಿದ್ದೆ. ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ಸ್ ಆಫ್ ಮೂಮೆಂಟ್. ನಿಮಗೆ ಇಂಗ್ಲೀಷಿಗೆ ಮಾತಾಡೋದಕ್ಕೆ ಅರ್ಥ ಆಗೋದಕ್ಕೆ, ಅಥವಾ ಇನ್ನೂ ಹೇಳ್ಬೇಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಅದಕ್ಕೆ ಡೆಫಿನೇಷನ್ನು ಇದು ನಿಮಗೆ ಆಲ್ರೆಡಿ ನೋಟ್ಸ್ ಆವಾಗಲೇ ಕಳಿಸಿದ್ದೀನಿ. ಹಿಯರ್ ಇಸ್ ದ ಡೆಫಿನೇಷನ್ ಫಾರ್ ಇಟ್ಸ್ ಮೀನಿಂಗ್. ದಟ್ ಮೀನ್ಸ್ ಎ ಪ್ರಿಪೋಸಿಷನ್ ಜನರಲಿ ಪ್ಲೇಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರನೌನ್ ಟು ಗೌರ್ನ್ಸ್ ಇಟ್ ಗೌರ್ನ್ಸ್ ಅಂತಕ್ಕಂಥದ್ದು. ಸೊ ಎಕ್ಸಾಂಪಲ್ಸ್ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೊಟ್ಟಿದ್ದಾರೆ. ಅವನ್ನೆಲ್ಲವನ್ನು ಆಲ್ರೆಡಿ ನಾನು ಇನ್ನು ಬ್ರೀಫಾಗಿ ಹೇಳಿದ್ದೀನಿ. ಬಟ್ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಇದು ನೋಡಿ. ಈಗ ಸೊ ಹೌ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ನಿಮ್ಗೆ ಆಲ್ಮೋಸ್ಟ್ ಒಂದೇ ಅನಿಸ್ಬಿಡುತ್ತೆ ಅಥವಾ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದರೆ ದೆರ್ ಈಸ್ ನೋ ಸೆಟ್ ಆಫ್ ರೂಲ್ ಆರ್ ಫಾರ್ಮುಲಾ ಆ್ಯಸ್ ಸಚ್ ಟು ಯೂಸ್ ದಿಸ್ ಪ್ರಿಪೋಸಿಷನ್. ನೀವು ಯಾವುದು ಇಂಟರಾಗೇಟಿವ್ ಸೆಂಟೆನ್ಸ್, ಫ್ರೇಮ್ ಕ್ವಶನ್ ಇರ್ಬೋದು, ಕ್ವಶನ್ ಟ್ಯಾಗ್, ಅದಕ್ಕೊಂದು ಫಾರ್ಮುಲಾ ರೀತಿಯಲ್ಲಿ ಹೇಳ್ತಿದ್ದೆ. ಬಟ್ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂದರೆ ಫಾರ್ಮುಲಾ ಇಲ್ಲ, ಆ ಕಾರಣಕ್ಕೋಸ್ಕರ. ಬಟ್ ಹೇಗೆ ಡಿಫ್ರೆನ್ಸ್ ಮಾಡ್ಬೋದು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇನ್ ಅಟ್ ಅಂತಕ್ಕಂಥದ್ದು ಇದೆ. ಅದನ್ನು ಉಪಯೋಗಿಸಬೇಕಾದ್ರೆ ಸೇಮ್ ಐ ಲಿವ್ ಇನ್ ದಾವಣಗೆರೆ ಅಂತಂದು ಹೇಳ್ಬೋದು, ಐ ಲಿವ್ ಅಟ್ ದಾವಣಗೆರೆ ಅಂತಕ್ಕಂಥದ್ದು ಹೇಳ್ಬೋದು. ಬಟ್ ಡಿಫ್ರೆಂಟ್ ಕಂಟೆಕ್ಸ್ಟ್, ಹೌ ದೇ ಆರ್ ಡಿಫ್ರೆಂಟ್, ಇನ್ ಯಾವ ರೀತಿ ಅಟ್ ಯಾವ ರೀತಿ ಡಿಫ್ರೆಂಟ್ ಕಂಟೆಕ್ಸ್ಟಲ್ಲಿ ಯೂಸ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ಯೂಸ್ ಮಾಡ್ಬೋದು. ಬಟ್ ಅದಕ್ಕೆ ಇಲ್ಲಿ ಸಮ್ ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಲೆಟ್ ಅಸ್ ಸಿ ದೋಸ್ ಥಿಂಗ್ಸ್. ಸಿ ಇವು ಆಫ್ಟರ್ ಇನ್ ಅಂತಕ್ಕಂಥದ್ದು ಸಮ್ ಚೀಫ್ ರಿಲೇಷನ್ಸ್ ಇಂಡಿಕೇಟೆಡ್ ಬೈ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಚೀಫ್ ರಿಲೇಷನ್ಸ್ ಅವನ್ನ ಹೇಗೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. ಆಫ್ಟರ್ ವೆನ್ ವಿ ಸ್ಪೀಕ್ ಆಫ್ ಸ್ಪೇಸ್ ಆಫ್ ಟೈಮ್, after refers to the past, in refers to the future. ನೋಡಿ ಇಲ್ಲಿ ಆಫನ್ನು ಮತ್ತು ಆಫ್ಟರ್ ಇನ್ ಹೇಗೆ ಬಳಸ್ಬೋದು ಅಂತ. ಆಫ್ಟರ್ ಅಂತಕ್ಕಂಥದ್ದು ಇಟ್ ರಿಲೇಟೆಡ್ ಟು ದ ಟೈಮ್, ಎಸ್ಪೆಷಲಿ ಫಾರ್ ದ ಪಾಸ್ಟ್. ಇನ್ನು ಬಳಸ್ತಕ್ಕಂಥದ್ದು ಫ್ಯೂಚರಲ್ಲಿ. ಹಾಗಾಗಿ ಇವು ಡ್ಯಾಶಿಗೆ ಬಳಸ್ತಕ್ಕಂಥವು. ಡ್ಯಾಶನ್ನು ಮುಂಭಾಗ ಏನಿರುತ್ತೋ ಅದನ್ನು ಗಮನಿಸಬೇಕು. ಆವಾಗ ಅಥವಾ ಕಂಟೆಕ್ಸ್ಟ್ ನಿಮಗೆ ಕ್ಲೀನಾಗಿ ಗೊತ್ತಾಯಿತು ಅಂದರೆ ಇದನ್ನು ಬಳಸೋದಕ್ಕೆ ಯೂಸ್ ಆಗುತ್ತೆ. ಅದು ಏನಾದರೂ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಕಂಟೆಕ್ಸ್ಟ್ ಏನಾದರೂ ಅದು ಪಾಸ್ಟ್ದಾಗಿದ್ದರೆ ಆಫ್ಟರ್ ಯೂಸ್ ಮಾಡಬೇಕು, ಫ್ಯೂಚರ್ದಾದರೆ ಇನ್ ಯೂಸ್ ಮಾಡಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಅನಿಲ್ ಕೇಮ್ ಬ್ಯಾಕ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್. ಎ ವೀಕ್ ಅಂತಕ್ಕಂಥದ್ದು ನೋಡಿ, ಒಂದು ವೀಕಿನ ಹಿಂದೆ. ಆಫ್ಟರ್
ಬಂದಿದ್ದ ಅಂತಕ್ಕಂಥದ್ದು. ಸಿ ಅನಿಲ್ ವಿಲ್ ಕಮ್ ಬ್ಯಾಕ್ ಇನ್ ಎ ವೀಕ್, ಇದು ಇನ್ ಫ್ಯೂಚರ್. ಓಕೆ, ಸೊ ಅದೇ ರೀತಿ ನೋಡಲಿ ಇನ್ನು ವಿತಿನ್ಗೆ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದು. ಇನ್ ಮೀನ್ಸ್ ಎಂಡ್ ಆಫ್ ದ ಗಿವನ್ ಪೀರಿಯಡ್ ಆಫ್ ಟೈಮ್. ವಿತಿನ್ ಮೀನ್ಸ್ ಬಿಫೋರ್ ಇಟ್ಸ್ ಎಂಡ್ ಆಫ್ ದ ಗಿವನ್ ಪೀರಿಯಡ್. ಹೇಗೆ ಅಂತ ಅಂದರೆ ನೋಡಲಿ, ಇನ್ನೂ ಎಂಡ್ ಆಫ್ ದ, ಈಗ ಅದು ಎಂಡ್ ಆಗಿಬಿಡುತ್ತೆ, ಅಲ್ಲಿ ಕೊನೆ ಅದು. ಬಟ್ ವಿತಿನ್ ಅಂತಕ್ಕಂಥದ್ದು ಅದು ಆಗೋದಕ್ಕಿಂತ ಮುಂಚೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿಲಿ, ಮೈ ಫಾದರ್ ವಿಲ್ ರಿಟರ್ನ್ ಇನ್ ಎ ಮಂತ್. ಇಲ್ಲಿ ಇನ್ ಅಂತಕ್ಕಂಥದ್ದು ಬಿಫೋರ್ ದ ಎಂಡ್ ಆಫ್ ದಟ್ ಮಂತ್. ಸಿ ಇಲ್ಲಿ ಅದಕ್ಕೆ ಹೇಳ್ತಾನೆ ಅಟ್ ದ ಎಂಡ್ ಆಫ್ ದ ಮಂತ್. ಮೈ ಫಾದರ್ ವಿಲ್ ರಿಟರ್ನ್ ಇನ್ ಎ ಮಂತ್ ಅಂತಂದ್ರೆ ಏನು, ಅಟ್ ದ ಎಂಡ್, ಲಾಸ್ಟಿಗೆ ಬರ್ತಾನಂಥದ್ದು. ಮೈ ಫಾದರ್ ವಿಲ್ ರಿಟರ್ನ್ ವಿತ್ ಇನ್ ಎ ಮಂತ್ ಅಂದರೆ ಮೋಸ್ಟ್ ಕನ್ಫ್ಯೂಸಿಂಗ್. ನೋಡಿ, ಸೆಂಟೆನ್ಸ್ ಸೇಮು, ಆದರೆ ಕಂಟೆಕ್ಸ್ಟ್ ಯಾವ ರೀತಿ ಗೊತ್ತಿಟ್ಕೋಬೇಕಂತಕ್ಕಂಥದ್ದು. ಇಲ್ಲಿ ಬಿಫೋರ್ ದ ಎಂಡ್ ಆಫ್ ದ ಮಂತ್ ಅಂತಕ್ಕಂಥದ್ದು ಎರಡನೇದರಲ್ಲಿ ಹೇಗೆ 10ನೇ ದಿನಕ್ಕೆ ಬರ್ಬೋದು, 11ನೇ ದಿನಕ್ಕೆ ಬರ್ಬೋದು. ಬಟ್ ಮೈ ಫಾದರ್ ವಿಲ್ ರಿಟರ್ನ್ ಇನ್ ಎ ಮಂತ್ ಅಂತ ಅಂದ್ರೇನು, ಅಟ್ ದ ಎಂಡ್ ಆಫ್ ದ ಮಂತ್, ಲಾಸ್ಟಿಗೆ ಅಂತ. ಸೊ ಇನ್ನು ಇಂಟು ಇದು ಒಂದು ಇನ್ ಅಂತಕ್ಕಂಥದ್ದು ಪ್ಲೇಸ್ ತೋರಿಸ್ತಕ್ಕಂಥದ್ದು, ಇಂಟು ಅಂತಕ್ಕಂಥದ್ದು ಮೂಮೆಂಟ್ ತೋರಿಸ್ತಕ್ಕಂಥದ್ದು. ಸೊ ಐ ಆಮ್ ಇನ್ ದ ರೂಮ್ ಅಂತ ಅಂದರೆ ವಿತಿನ್ ದಟ್ ರೂಮ್ ಅಂತಂದು. ಐ ಆಮ್ ಎಂಟರಿಂಗ್ ಇನ್ ಟು ದ ರೂಮ್ ಮೀನ್ಸ್ ಮೂಮೆಂಟು, ಹೊರಗಿನಿಂದ ಒಳಗೆ ಬರೋದು. ಇಂಥದಕ್ಕೆ ಇಂಟು ಯೂಸ್ ಮಾಡಬೇಕು. ಇನ್ ಡಿನೋಟ್ಸ್ ರೆಸ್ಟ್ ಆರ್ ಮೋಷನ್ ಇನ್ಸೈಡ್ ಎನಿಥಿಂಗ್. Rest means, so I am in the room means I am in the room itself. That is the rest, no movement. Then this into denotes action, motion of movement. Motion or movement. Movement towards inside, towards the inside. ಹೊರಗಿನಿಂದ ಒಳಗೆ ಬರೋದು. He jumped into the river. ಅಲ್ಲಿ ಇಂಟು ದ ರಿವರ್ ಮೀನ್ಸ್ ಒಂದು ಕಡೆಯಿಂದ ಒಳಗಡೆಗೆ. ಈ ರೀತಿ ಇನ್ನು ಮತ್ತೆ ಅದನ್ನು ಬಳಸ್ತಾರೆ. ಸೊ ಇನ್ ದ ಸೇಮ್ ವೇ ಬೇರೆ ಬೇರೆ ರೀತಿಯಲ್ಲಿ ಎಕ್ಸಾಂಪಲ್ಸ್ ಇದ್ದಾವೆ ಇಲ್ಲಿ. ಸೊ ಮತ್ತು ಅಟ್ ಇನ್ನು ಆಗಲೇ ಹೇಳಿನಲ್ಲ ಆ ರೀತಿ. ಈ ಅಟ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸ್ಮಾಲರ್ ಪ್ಲೇಸಸ್ಗೆ ಯೂಸ್ ಮಾಡ್ತಾರೆ, ಬಿಗ್ಗರ್ ಪ್ಲೇಸಸ್ಗೆ ಇನ್ ಅಂತಂದು. ಅಟ್ ದ ಟೈಮ್ ಆಫ್ ಯೂಸಿಂಗ್ ಅಟ್ ದ ಸೇಮ್ ಟೈಮ್ ಇನ್ ಎ ಸೆಂಟೆನ್ಸ್. ಈ ಫಾರ್ ಎಕ್ಸಾಂಪಲ್, ಐ ಲಿವ್ ಅಟ್ ನಿಟವಳ್ಳಿ ಇನ್ ದಾವಣಗೆರೆ ಅಂತಂದು. ಐ ಲಿವ್ ಅಟ್ ದಾವಣಗೆರೆ, ಸಾರಿ ಅಟ್ ನಿಟವಳ್ಳಿ ಇನ್ ದಾವಣಗೆರೆ. ಇಲ್ಲಿ ನಿಟವಳ್ಳಿ ಅನ್ನೋದು ಸ್ಮಾಲರ್ ಪ್ಲೇಸು, ದಾವಣಗೆರೆ ಅಂತಕ್ಕಂಥದ್ದು ಬಿಗ್ಗರ್ ಪ್ಲೇಸ್. ಹಾಗಾಗಿ ಇನ್ ಅಂತಕ್ಕಂಥದ್ದು ಬಿಗ್ಗರ್ ಪ್ಲೇಸ್ಗೆ ಹಾಕಿದ್ದೀನಿ, ಅಟ್ ಅಂತಕ್ಕಂಥದ್ದು ಸ್ಮಾಲರ್ ಪ್ಲೇಸ್ಗೆ. ಅದೇ ನೋಡಿ, ಐ ಲಿವ್ ಅಟ್ ದಾವಣಗೆರೆ ಇನ್ ಕರ್ನಾಟಕ. ಹಾಗೆ ಕರ್ನಾಟಕ ಅಂತಕ್ಕಂಥ ದೊಡ್ಡ ಪ್ಲೇಸು. ಆ ರೀತಿ ಅಕಸ್ಮಾತ್ ಯಾವುದೂ ಇಲ್ಲ, ಪ್ಲೇಸ್ ಇದೆ, ಐ ಲಿವ್ ಡ್ಯಾಶ್ ದಾವಣಗೆರೆ ನಿಟವಳ್ಳಿ ಅಂತಂದಿದ್ರೆ ಇನ್ನು ಹಾಕಿದ್ರು ಓಕೆ, ಅಟ್ ಹಾಕಿದ್ರು ಓಕೆ. ಓಕೆ, ಎಸ್ಪೆಷಲಿ ಇನ್ ಅಂತಕ್ಕಂಥದ್ದು ಯೂಸ್ ಮಾಡಬೇಕು. ಓಕೆನಾ? ದೆನ್ ಇನ್ ದ ಸೇಮ್ ನೋಡಿಲಿ, ಹೀ ಈಸ್ ಎಟ್ ದ ಟಾಪ್ ಆಫ್ ದ ಕ್ಲಾಸ್. ಎಟ್ ದ ಟಾಪ್ ಆಫ್ ದ ಕ್ಲಾಸ್ ನೋಡಿ, ಕ್ಲಾಸ್ ಅಂತಕ್ಕಂಥದ್ದು ಇದೆ, ಅದರಲ್ಲಿ ಸಣ್ಣದು ಜಾಗ. ಸೊ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ನಾನು ಐ ಲಿವ್ ಅಟ್ ವೈಶಾಲಿ ಇನ್ ಗಾಜಿಯಾಬಾದ್. ಇದು ಏನು ತೋರಿಸುತ್ತೆ? ಯೂಶ್ವಲಿ ಅಟ್ ಅಂತಕ್ಕಂಥದ್ದು ಸ್ಮಾಲರ್ ಪ್ಲೇಸು, ಡಿಸ್ಟಿಕ್. ಇನ್ ಗಾಜಿಯಾಬಾದ್ ಅಂತಕ್ಕಂಥದ್ದು ದೊಡ್ಡದು. ಸೊ ರಾಮ ಲಿವ್ಸ್ ಇನ್, ಅದನ್ನು ಹೇಳ್ದೇನಲ್ಲ, ಗಾವ್ ಅಂದರೆ ಇನ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಪ್ಲೇಸ್ಗಳಿಗೆ ಯೂಸ್ ಮಾಡ್ತೀವಿ. ಅವೆರಡೂ ಬಳಸ್ಬೇಕಾದ್ರೆ ಮಾತ್ರ ಅಟ್ ಸ್ಮಾಲರ್ ಪ್ಲೇಸ್ಗೆ, ಇನ್ನು ಬಿಗ್ಗರ್ ಪ್ಲೇಸಿಗೆ ಮಾಡೋದು ನೋಡಿ. ಅದಕ್ಕೆ ಇನ್ ಸ್ಪೀಕಿಂಗ್ ಆಫ್ ಟೈಮ್, ಅದನ್ನು ಟೈಮ್ ಯೂಸ್ ಮಾಡ್ತಾರೆ, ಇನ್ನು ಅಟ್ ನೋಡಿ. ಅಂದರೆ ಟೈಮ್ಗೂ ಯೂಸ್ ಮಾಡ್ತಾರೆ, ಪ್ಲೇಸ್ಗೂ ಯೂಸ್ ಮಾಡ್ತಾರೆ. ಟೈಮ್ ಯೂಸ್ ಮಾಡೋದಾದರೆ ಹೇಗೆ ಅಂತಂದು, ವಿ ಯೂಸ್ ಅಟ್ ಫಾರ್ ಎ ಪಾಯಿಂಟ್ ಆಫ್ ಟೈಮ್, ಪರ್ಟಿಕ್ಯುಲರ್ ಟೈಮ್. ಬಟ್ ಇನ್ ಫಾರ್ ಎ ಪೀರಿಯಡ್ ಆಫ್ ಟೈಮ್. ಪೀರಿಯಡ್ ಆಫ್ ಟೈಮ್ ಮೀನ್ಸ್ ಅದು ಕಾಲದ ಅವಧಿ ಇರುತ್ತೆ. ಬಟ್ ಅಟ್ ಅಂತಕ್ಕಂಥದ್ದು ನೋಡಿಲಿ, ಇಲ್ಲಿ ಒಂದು ಎಕ್ಸಾಂಪಲ್ ಭಾಳ ಚೆನ್ನಾಗಿ, ಅಟ್ 5 ಪರ್ಟಿಕ್ಯುಲರ್ ಟೈಮ್, ಪಾಯಿಂಟ್ ಆಫ್ ಟೈಮ್. ಅಟ್ 5, ಅಟ್ ಡಾನ್, ಅಟ್ ಸನ್ಸೆಟ್,
ಇವೆಲ್ಲವೂ ಏನು ಪಾಯಿಂಟ್ ಆಫ್ ಟೈಮ್. ಇನ್ ದ ಮಾರ್ನಿಂಗ್ ಶೋಸ್ ವಾಟ್ ಪೀರಿಯಡ್ ಆಫ್ ಮಾರ್ನಿಂಗ್ ಬಿಗಿನಿಂಗ್ ಆ್ಯಂಡ್ ಎಂಡ್. ಹಾಗಾಗಿ ಎಟ್ ಇನ್ನನ್ನು ನೀವು ಡ್ಯಾಶ್ ಆದಮೇಲೆ ಪ್ಲೇಸ್ ಇದೆಯೋ ಟೈಮ್ ಇದೆಯೋ ಗಮನಿಸಬೇಕು. ಪ್ಲೇಸ್ ಇದ್ದರೆ ಸ್ಮಾಲರ್ ಪ್ಲೇಸ್ ಇದ್ದರೆ ಎಟ್, ಬಿಗ್ಗರ್ ಪ್ಲೇಸ್ ಇದ್ದರೆ ಇನ್. ಎರಡೂ ಸೇರಿಲ್ಲ ಒಂದೇ ಇದೆ ಅಂತಂದರೆ ಇನ್ ಹಾಕ್ಬೋದು. ಅದೇ ರೀತಿ ಟೈಮು ಅದಾದಮೇಲೆ ಪರ್ಟಿಕ್ಯುಲರ್ ಟೈಮ್ ಇದ್ದರೆ ಆವಾಗ ನೀವು ಎಟ್ ಹಾಕಿ, ಪೀರಿಯಡ್ ಆಫ್ ಟೈಮ್ ಇದ್ದರೆ ಇನ್ ಹಾಕಿ. ಓಕೆ. ಸೊ ಇನ್ ದ ಸೇಮ್ ವೇ ಹಿಯರ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ದೆನ್ ಆನ್, ಅಪಾನ್, ಇವು ಭಾಳ ಮೋಸ್ಟ್ ಕನ್ಫ್ಯೂಸಿಂಗ್. ಆನು, ಅಪಾನು, ಅಬೌವ್, these are the three things or three words which are mostly confusing repeatedly. ನೋಡಿ, an, upon, over. See, ಇಲ್ಲಿ on shows rest, upon shows movement. ಈಗ ಫಾರ್ ಎಕ್ಸಾಂಪಲ್ಲು ಕ್ರಿಕೆಟ್ ಪ್ಲೇಯರ್ಸ್ ಆರ್ ಆನ್ ದ ಗ್ರೌಂಡ್ ಅಂತಂದು ಹೇಳ್ತಾರೆ. ಆನ್ ದ ಗ್ರೌಂಡ್ ಮೀನ್ಸ್ ದೇ ಆರ್ ನಾಟ್ ಎಟ್ ಪ್ಲೇಯಿಂಗ್, ಅವರು ರೆಸ್ಟಲ್ಲಿದ್ದಾರೆ ಅಂತಂದು. ಅಪಾನ್ ಅಂತ ಅಂದರೆ ಮೂಮೆಂಟ್ ಆಗಬೇಕಾದ್ರೆ, ಸ್ವಲ್ಪ ಮೂಮೆಂಟ್ ಆಗ್ತಿರ್ತಾರಲ್ಲ, ಕ್ಯಾಚ್ ಹಿಡಿಬೇಕಾದ್ರೆ, ಆಟ ಆಡಬೇಕಾದ್ರೆ, ದಟ್ ಈಸ್ ಅಪಾನ್. ಓವರ್ ಅಂದರೆ ಅದಕ್ಕಿಂತ ಮೇಲೆ ಇರ್ತಕ್ಕಂಥದ್ದು. ಇದು ಅಪಾನ್ ಅಂತಕ್ಕಂಥದ್ದು ಪರ್ಸನ್ನು ಮತ್ತು ಏನು ನಾವು ಈ ನೆಲ, ಭೂಮಿ ಅಂತಕ್ಕಂಥದ್ದು ಏನು ಹೇಳ್ತಾರೆ ಅದಕ್ಕೆ ಪದೇ ಪದೇ ಟಚ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಅಪಾನ್ ಅಂತಕ್ಕಂಥದ್ದು. ಓವರ್ ಅಂತಕ್ಕಂಥದ್ದು ಅದರ ಮೇಲೆ ಇರ್ತಕ್ಕಂಥದ್ದು. ನೋಡಿ, ಹಿ ಸ್ಯಾಟ್ ಆನ್ ಎ ಬೆಂಚ್ ಅಂತಕ್ಕಂಥದ್ದು ರೆಸ್ಟ್ ಪ್ಲೇಸ್. ದ ಕ್ಯಾಟ್ ಜಂಪ್ಡ್ ಅಪಾನ್ ದ ಟೇಬಲ್, ಅಲ್ಲಿಂದ ಮೇಲೆ ಕಾರ್ತು. ಈ ರೀತಿ ಈ ಆನ್, ಅಪಾನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬೈ ವಿತ್, ಇದು ಅಷ್ಟೇ ಮೋಸ್ಟ್ ಕನ್ಫ್ಯೂಸಿಂಗ್ ಆ್ಯಂಡ್ ಯೂಶ್ವಲಿ ರಿಪೀಟೆಡಾಗಿ ಬರ್ತಕ್ಕಂಥದ್ದು. ಇವೆಲ್ಲವೂ ಮತ್ತೆ ಕರೆಕ್ಟ್ ಸೆಂಟೆನ್ಸಸ್ ಬೇರೆ ಮಾಡಬೇಕು, ಅದರಲ್ಲೂ ಸಹ ಬರ್ತಾ ಇರುತ್ತೆ. ನೋಡಿ, ಬೈ ವಿತ್, ಇದನ್ನು ಭಾಳ ಕ್ಲೀನಾಗಿ ಗಮನಿಸಿ. ಬೈ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಅಂತ ಅಂದರೆ ಆ ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಬೈ ಅಂತ ತಗೋಬೇಕು. ಆ ವ್ಯಕ್ತಿ ಉಪಯೋಗಿಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಅದಕ್ಕೆ ವಿತ್ ಅಂತಕ್ಕಂಥದ್ದು ತಗೋಬೇಕು. ಸೊ ಅದಕ್ಕೆ ಹೇಳ್ತಾರೆ ನೋಡಿ, ವೆನ್ ಸಮಥಿಂಗ್ ಹ್ಯಾಸ್ ಬಿನ್ ಡನ್ ಬೈ ಎ ಪರ್ಸನ್ ವಿತ್ ದ ಹೆಲ್ಪ್ ಆಫ್ ಅನ್ ಇನ್ಸ್ಟ್ರೂಮೆಂಟ್, ಎ ಟೂಲ್ ಆರ್ ವೆಪನ್, ವಿ ಯೂಸ್ ಬೈ ಫಾರ್ ದ ಏಜೆಂಟ್ ಆರ್ ದ ಡೂಯರ್ ಆಫ್ ದ ಆ್ಯಕ್ಷನ್. ಯಾರು ಕೆಲಸ ಮಾಡ್ತಾರೋ ಆ ವ್ಯಕ್ತಿ ಏನಾದರೂ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಗೆ ಹಿಂದೆ ನಾವು ಬೈ ಉಪಯೋಗಿಸ್ತೀವಿ. ಆ್ಯಂಡ್ ವಿತ್ ಫಾರ್ ದ ಇನ್ಸ್ಟ್ರೂಮೆಂಟ್, ಅವನು ಉಪಯೋಗಿಸ್ತಕ್ಕಂಥ ಇನ್ಸ್ಟ್ರೂಮೆಂಟನ್ನು ಹಿಂದೆ ವಿತ್ ಆಗಬೇಕು. ನೋಡಿ, ದ ಲಯನ್ ವಾಸ್ ಕಿಲ್ಡ್ ಬೈ ಹಂಟರ್ ಪರ್ಸನ್ ವಿತ್ ಎ ಗನ್. ಹಾಗಾಗಿ ಇಲ್ಲಿ ನೀವು ಏನು ಗಮನಿಸಬೇಕು, ಒಬ್ಬ ವ್ಯಕ್ತಿ ಏನು ಉಪಯೋಗಿಸ್ತಾನೋ ಆಯುಧ, ಇಲ್ಲಿ ಥಿಂಗ್ ಇದ್ದರೆ ವಿತ್ ಅಂತ ತಗೊಳ್ಳಿ, ಪರ್ಸನ್ ಇದ್ದರೆ ಬೈ ಅಂತ ತಗೊಳ್ಳಿ. ಓಕೆ. ನೋಡಿ, ಇಲ್ಲಿ ದ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ ವಿತ್ ಎ ಪೆನ್. ಇಲ್ಲಿ ನೋಡಿ, ಯು ಕ್ಯಾನಾಟ್ ಕಿಲ್ 2 birds ವಿತ್ 1 stone. ಬೈ 1 stone ಅಲ್ಲ, ವಿತ್ 1 stone. ಸೊ ಆ ರೀತಿ ಬೈ ಮತ್ತು ವಿತ್. ಡ್ಯಾಶ್ ಆದಮೇಲೆ ಇನ್ಸ್ಟ್ರೂಮೆಂಟು ಥಿಂಗ್ ಇದ್ದರೆ ವಿತ್ ಯೂಸ್ ಮಾಡಿ, ಪರ್ಸನ್ ಇದ್ದರೆ ಬೈ, ಅಷ್ಟೇ. ನೆಕ್ಸ್ಟ್ ಬಿಟ್ವೀನ್, ಅಮಾಂಗ್. ಸೊ ಇದು ಸಹ ರಿಪೀಟೆಡಾಗಿ ನಿಮಗೆ ಎಕ್ಸಾಮಿನೇಷನಿಗೆ ಬರುತ್ತೆ. ಇಬ್ಬರೇ ಇದ್ದರೆ, ಯಾಕಂದರೆ ನೀವು ಅಲ್ಲಿ ಪ್ರಿಪೋಷನ್ಸ್ ಯಾವುದು ಅನ್ಬೇಕಾದ್ರೆ ಸೆಂಟೆನ್ಸ್ನಲ್ಲಿ ಉಪಯೋಗಿಸ್ತಕ್ಕಂಥದ್ದು ಇಬ್ಬರೇ ಇದ್ದರೆ, ಅಂದರೆ ಡ್ಯಾಶ್ಗಿಂತ ಹಿಂದೆ ಅಥವಾ ಡ್ಯಾಶಿನ ಮುಂದುಗಡೆ ನೀವು ಗಮನಿಸಬೇಕು. ಬಿಟ್ವೀನ್ ರೆಫರ್ಸ್ ಟು 2 persons ಆರ್ ಥಿಂಗ್ಸ್. ಅಮಾಂಗ್ ರೆಫರ್ಸ್ ಟು ಮೋರ್ ದ್ಯಾನ್ 2 persons 2 things ಇರ್ಬೋದು. ಬಿಟ್ವೀನು ಎರಡೇ ಇದ್ದಾಗ ನೋಡಿಲಿ, ಡಿಸ್ಟ್ರಿಬ್ಯೂಟ್ ದಿಸ್ ಸ್ವೀಟ್ ಬಿಟ್ವೀನ್ ಜಾನ್ ಆ್ಯಂಡ್ ಜಾಕ್. ಜಾನ್ ಆ್ಯಂಡ್ ಜಾಕ್ ಇಬ್ಬರೇ ಇದ್ದಾರೆ, ಅಮಾಂಗ್ ಜಾನ್ ಆ್ಯಂಡ್ ಜಾಕ್ ಅಲ್ಲ. ಅದೇ ಏನಾದರೂ ಡಿಸ್ಟ್ರಿಬ್ಯೂಟ್ ದೀಸ್ ಸ್ವೀಟ್ಸ್ ಡ್ಯಾಶ್ ಸ್ಟೂಡೆಂಟ್ಸ್ ಇದ್ದಿದ್ರೆ, ಸ್ಟೂಡೆಂಟ್ಸ್ಗೆ ಎಲ್ಲರೂ ಭಾಳಷ್ಟು ಇರ್ತಿದ್ರೆ ಆವಾಗ ಅಮಾಂಗ್ ತೊಗೋಬೇಕಿತ್ತು. ಹಿ ಡಿವೈಡ್ ಇಸ್ ಪ್ರಾಪರ್ಟಿ ಬಿಟ್ವೀನ್ ಇಸ್ 2 sons. ಈ ರೀತಿ ಬಿಟ್ವೀನ್ ಯೂಸ್ ಮಾಡ್ತಾರೆ. ಓಕೆ. ಸೊ
something is missed here, I think. Yes. Next, among ಅಂತಕ್ಕಂಥದ್ದು ಆ ರೀತಿ ತೊಗೊಂಬಿಡಿ ನೀವು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ದಿಸ್ ಸಿನ್ಸ್ ಫಾರ್. ಇದು ಅಷ್ಟೇ. ಈ ಸೆಂಟೆನ್ಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದ್ದರೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಫಸ್ಟ್ ಸೆಮಿಸ್ಟ್ರಲ್ಲಿ ನೀವು ಅದನ್ನು ಓದಿದಿರಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಅಂದರೆ ಇನ್ನೂ ನಿಮಗೆ ಕ್ರೂಡಾಗಿ ಹೇಳಬೇಕು ಅಂತ ಅಂದ್ರೆ, ದಟ್ ಮೀನ್ಸ್ ನಿಮಗೆ ಈಸಿಯಾಗಿ ಹೇಳಬೇಕು ಅಂತ ಅಂದರೆ, ಸೆಂಟೆನ್ಸ್ನಲ್ಲಿ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಅಂತಂದು ಏನಾದರೂ ಬಂತು ಅಂದರೆ ಆವಾಗ ಆ ಸೆಂಟೆನ್ಸಿನ ಡ್ಯಾಶಿಗೆ ನೀವು ಸಿನ್ಸ್ ಹಾಕಿ. ನೋಡಿ, ವಿ ಯೂಸ್ ಸಿನ್ಸ್ ವಿತ್ ಎ ಸ್ಪೆಸಿಫಿಕ್ ಡೇಟ್ ಆರ್ ಟೈಮ್. ವಿ ಯೂಸ್ ಫಾರ್ ವೆನ್ ವಿ ಮೆಜರ್ ಟೈಮ್, ಸೆಕೆಂಡ್ಸ್, ಮಿನಿಟ್ಸ್, ಅವರ್ಸ್, ಈ ರೀತಿ ಇದು ಮಾಡ್ತಾ ಇರಬೇಕಾದ್ರೆ, ಅಂದರೆ ಪೀರಿಯಡ್ ಆಫ್ ಟೈಮ್, ನಾಟ್ ದ ಪಾಯಿಂಟ್ ಆಫ್ ಟೈಮ್. ಪೀರಿಯಡ್ ಆಫ್ ಟೈಮ್ಗೆ ಫಾರು, ಪರ್ಟಿಕ್ಯುಲರ್ ಟೈಮ್ಗೆ, ಸ್ಪೆಸಿಫಿಕ್ ಟೈಮ್ಗೆ ಸಿನ್ಸ್ ಹಾಕಬೇಕು. ಸೊ ಇಲ್ಲಿ ನೋಡಿ, ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಸಿನ್ಸ್ 1990. ಇಲ್ಲಿ ನೋಡಿ, ಇನ್ನೂ ಕಂಟಿನ್ಯೂಸ್ ಇದೆ ಅದು. ಇನ್ನೊಂದು ನಿಮ್ಗೆ ಹೇಳ್ಬೇಕಂತ ಅಂದರೆ, ನೀವು ಹ್ಯಾವ್ ಬೀನ್ ಅಂತ ಬಂದಿದೆ ನೋಡಿ, ಆ ಕಾರಣಕ್ಕೋಸ್ಕರ ಸಿನ್ಸ್ ಹಾಕ್ಬಿಡ್ಬೋದು ಅಂತ ತಿಳ್ಕೊಬೋದು. ನೆಕ್ಸ್ಟ್, ಈ ಹ್ಯಾಸ್ ಬೀನ್, ಅದು ಈ ಹ್ಯಾಸ್ ವರ್ಕ್ಡ್ ಹಿಯರ್ ಸಿನ್ಸ್ 2000. ಈ ರೀತಿ ಶಿ ಹ್ಯಾಸ್ ಬೀನ್ ಸಿಟ್ಟಿಂಗ್, ಐ ಹ್ಯಾವ್ ನಾಟ್ ಬಿ ಸೀನ್. ಸೊ ಹ್ಯಾವ್ ನಾಟ್, ಹ್ಯಾವ್ ಫಾರ್ಮ್ ಬಂತು ಅಂತಂದರೆ ಅದು ಪ್ರೆಸೆಂಟ್ ಟೆನ್ಸ್, ಯು ಕ್ಯಾನ್ ಯೂಸ್ ದಟ್. ನೆಕ್ಸ್ಟ್, ಅನದರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕನ್ಫ್ಯೂಸಿಂಗ್ ಈಸ್ ಬಿಸೈಡ್, ಬಿಸೈಡ್ಸ್. ಭಾಳ ಮೋಸ್ಟ್ ಕನ್ಫ್ಯೂಸಿಂಗ್. ಬಿಸೈಡ್ ಅಂದರೆ ಅಕ್ಕಪಕ್ಕ, ಮೀನ್ಸ್ ಬೈ ದ ಸೈಡ್ ಆಫ್. ಸೊ ಮೈ ಸ್ಟೂಡೆಂಟ್ ಈಸ್ ಬಿಸೈಡ್ ಮೈ ಚೇರ್, ನನ್ನ ಪಕ್ಕದಲ್ಲಿ ಇದ್ದಾಳೆ ಅಂತಕ್ಕಂಥದ್ದು. ಬಿಸೈಡ್ಸ್ ಅಂದರೆ ಬಿಟ್ಟು, ಬಿಟ್ಟು ಅನ್ನೋದಕ್ಕಿಂತ ಅದನ್ನು ಸೇರಿಸ್ಕೊಂಡು, ಅದು ಅಲ್ಲದೆ ಅಂತಾರಲ್ಲ ಅದು. ಸೊ ಹಿಯರ್ ಈಸ್ ಮೈ ಸ್ಟೂಡೆಂಟ್ ಬಿಸೈಡ್ಸ್ ಅದರ್ ಸ್ಟೂಡೆಂಟ್ಸ್. ನೋಡಿ, ಆ ರೀತಿ ಬಿಸೈಡ್ಸ್ ಮೀನ್ಸ್ ಇನ್ ಅಡಿಷನ್ ಟು, ಬಿಸೈಡ್ ಮೀನ್ಸ್ ಪಕ್ಕ. ಓಕೆ, ಸೊ ಇದು ನಾನು ಓವರ್ ಅಬೌವ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೆಕ್ಸ್ಟ್, ಎಗೋ, ಬಿಫೋರ್. ಎಗೋ ಇಟ್ ರೆಫರ್ಸ್ ಟು ದ ಪಾಸ್ಟ್ ಟೈಮ್. ಹಿಂದಿಂದಕ್ಕೆ ಎಗೋ ಅನ್ನಬೇಕು. ಬಿಫೋರ್ ಅಂತಕ್ಕಂಥದ್ದಕ್ಕೆ ನಾವು ಇದನ್ನು ಭಾಳ ರ್ಯಾಂಡಮಾಗಿ ಬಳಸ್ತಕ್ಕಂಥದ್ದೇ ಬಿಫೋರ್ 10 days ಅಂತ ಅಂತೀವಿ. ಆ ರೀತಿ ಅದನ್ನು ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಆ ಹಿಂದಿನ ಫಾಸ್ಟ್ ಟೈಮ್ಗೆ ಎಗೋ ಅಂತ ಬಳಸಬೇಕು. ಬಿಫೋರ್ನ ಡಿನೋಟ್ಸ್ ಪ್ರೆಸಿಡೆನ್ಸ್ ಬಿಟ್ವೀನ್ 2 events. ಇದನ್ನು ನೋಡಿ, 2 ಗಂಟೆ ಟೈಮಿಂಗ್ಸ್ ಇದ್ದಾಗ ಯು ಕ್ಯಾನ್ ಯೂಸ್ ದೀಸ್ ಥಿಂಗ್ಸ್. ನೋಡಿ, ಹಿ ವಾಸ್ ಮ್ಯಾರಿಡ್ ಫಾರ್ 5 years ಎಗೋ. ಹಿ ವಾಸ್ ಮ್ಯಾರಿಡ್ 5 years ಎಗೋ. 5 years ಎಗೋ ಅಂತಕ್ಕಂಥದ್ದು ಏನು ತೋರಿಸುತ್ತೆ? ಪಾಸ್ಟ್ ಟೈಮ್. ಬಟ್ ಇಲ್ಲಿ ನೋಡಿ, ಹಿ ವಾಸ್ ಮ್ಯಾರಿಡ್ 5 years ಬಿಫೋರ್ ಹಿಸ್ ಕಮಿಂಗ್ ಟು ಆಗ್ರಾ. ಇಲ್ಲಿ 5 years ಅಂತಕ್ಕಂಥದ್ದು ಆಲ್ರೆಡಿ ಒನ್ ಟೈಮ್ ಆದರೆ, ಅವನು ಬಂದಿರತಕ್ಕಂಥದ್ದು ಟೈಮು ಆಗ್ರಕ್ಕೆ ಒಂದು ಟೈಮ್. ಈ ರೀತಿ 2 ಟೈಮ್ ಇದ್ದು ಅದರ ಪ್ರೆಸಿಡೆನ್ಸ್ ಇದ್ದಾಗ ಯು ಹ್ಯಾವ್ ಟು ಯೂಸ್ ಬಿಫೋರ್. ಎಗೋ, ಬಿಫೋರ್, ಡಿಫ್ರೆನ್ಸ್ ಗೊತ್ತಾಯ್ತಾ? ನೆಕ್ಸ್ಟ್, ಇನ್ ದ ಸೇಮ್ ವೇ ಹಿಯರ್ ಯು ಕ್ಯಾನ್ ಯೂಸ್ ದೀಸ್ ಥಿಂಗ್ಸ್. ಇಲ್ಲಿ ನೋಡಿ, ಇಲ್ಲೊಂದು ಭಾಳ ಇಂಪಾರ್ಟೆಂಟಾಗಿ ಹೇಳಿದ್ದಾನೆ. ಇಟ್ ಈಸ್ ರಾಂಗ್ ಟು ಪ್ಲೇಸ್ ಎನಿ ಪ್ರಿಪೋಷನ್ ಆಫ್ಟರ್ ಆರ್ಡರ್. ಇವಾದಮೇಲೆ ಇದ್ದರೆ ಪ್ರಿಪೋಷನ್ಸ್ ಯಾವ ಬಳಸಬಾರ್ದು ಅಂತಕ್ಕಂಥದ್ದು ಅದು ಬೇಕಾಗಿಲ್ಲ ನಿಮಗೆ, ಯಾಕಂದರೆ ನೀವು ಹೆಂಗೆ ಬಳಸಬಾರ್ದು ಅಂತಕ್ಕಂಥದ್ದು. ಬಟ್ ಒನ್ಸ್ ಕರೆಕ್ಟ್ ದ ಸೆಂಟೆನ್ಸಸ್ನಲ್ಲಿ ಇದು ಬೇಕೇ ಬೇಕು. ಕರೆಕ್ಟ್ ಸೆಂಟೆನ್ಸಸ್ ಇನ್ನು ನೆಕ್ಸ್ಟು ಯೂಸ್ ಮಾಡ್ತೀವಿ. ನಿಮಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಇವು ಏನಾದರೂ ಬಂದರೆ ಇದ್ರ ಮುಂದೆ ಯಾವ ಪ್ರಿಪೋಷನ್ ಇರಬಾರ್ದು. ಪ್ರಿಪೋಷನ್ ಅಂದರೆ ಯಾವ? ಟು, ಫಾರ್, ಫ್ರಮ್, ಬೈ ಇಂಥವು ಯಾವೂ ಇರಬಾರ್ದು. ಇಲ್ಲಿ ತನಕ ಏನು ಹೇಳ್ತೇನೆ ಅದು. ಸೊ ಇವನು ಯಾವ್ಯಾವು? ಆರ್ಡರ್, ರೀಚ್, ಅಟ್ಯಾಕ್, ರೆಜಿಸ್ಟ್, ಪೀಕ್, ಇವೆಲ್ಲವನ್ನು ಸಹ ಯಾವೇ ಇರಲಿ ಸೆಂಟೆನ್ಸ್ನಲ್ಲಿ ಅದರ ಮುಂದೆ ಪ್ರಿಪೋಷನ್ ಬರಬಾರ್ದು ಇಮ್ಮಿಡಿಯೇಟಾಗಿ ಅಂತಂದು. ಓಕೆ, ಸೊ ಅದಕ್ಕೆ ಪ್ರಿಪೋಷನ್ಸ್ ಆಫ್ ಟೈಮ್ ಯಾವುವು ಆಲ್ರೆಡಿ ಹೇಳಿದ್ದೀನಿ ನಿಮಗೆ.
ಪ್ರಿಪೋಷನ್ಸ್ ಆಫ್ ಟೈಮ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಪ್ರಿಪೋಷನ್ಸ್ ಆಫ್ ಟೈಮ್ ಯಾವುವು, ಅಟ್, ಆನು, ಇವೇ ಮತ್ತು ಪ್ರಿಪೋಷನ್ಸ್ ಆಫ್ ಪ್ಲೇಸ್ಗೂ ಬರ್ಬೋದು. ಈಗ ಟು, ಇನ್ನು ಅವೆಲ್ಲ ಬಂತಲ್ಲ, ಆ ರೀತಿ ಇನ್ನು, ಅಟ್, ಆ ರೀತಿ ಪ್ರಿಪೋಷನ್ಸ್ ಆಫ್ ಟೈಮ್, ಅಟ್, ಅವನ್ನೇ ಅದು ಡೆಫಿನೇಷನ್ ಏನೋ ಅದನ್ನೇ ಹೇಗೆ ಯೂಸ್ ಮಾಡ್ತಾರೆ. ಆನು, ಇನ್ನು, ಡ್ಯೂರಿಂಗು, ಬೈ, ಇವನ್ನೆಲ್ಲವನ್ನು ಸಹ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ. ನೆಕ್ಸ್ಟ್ ಪ್ರಿಪೋಷನ್ಸ್ ಆಫ್ ಪ್ಲೇಸ್. ಪ್ರಿಪೋಷನ್ಸ್ ಆಫ್ ಪ್ಲೇಸಲ್ಲಿ ಸಹ ಇನ್ನು ಬಂದಿದೆ ನೋಡಿ, ಅಟ್ ಬಂದಿದೆ. ಪರ್ಟಿಕ್ಯುಲರಾಗಿ ಇವನ್ನೇ ಹೇಗೆ ಬಳಸ್ಬೇಕಂತಕ್ಕಂಥದ್ದು ಹೇಳಿದೆ. ಬೈ ಆಗಲೇ ಹೇಳಿದೆ. ಈ ಫ್ರಮ್ ಟು ಏನು ಯೂಸ್ ಮಾಡ್ತೀರಿ, ಅದು ಪ್ಲೇಸು ಟೈಮನ್ನು ನೋಡಬೇಕು. ಯೂಶ್ವಲಿ ಪ್ಲೇಸ್ ಬಿಗಿನಿಂಗ್ ಎಂಡನ್ನು ನೋಡ್ಕೊಳ್ತೀರಿ. ಎಸ್, ಇಲ್ಲಿ ನೋಡಿ, ಇಲ್ಲಿ ವರ್ಡ್ಸ್ ಫಾಲೋಡ್ ಬೈ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸ್, ಇದು ಭಾಳ ಬ್ಯೂಟಿಫುಲ್ಲಾಗಿ ಬರುತ್ತೆ. ಐ ಮೀನ್ ಇದನ್ನು ಬ್ಯೂಟಿಫುಲ್ಲಾಗಿ ಕರೆಕ್ಟಾಗಿ ಯೂಸ್ ಮಾಡ್ಬೋದು. ಪ್ರಿಪೋಷನ್ಸ್ ಮಸ್ಟ್ ಶೂಟ್ ನಾಟ್ ಓನ್ಲಿ ದ ಸೆನ್ಸ್ intended by the writer but also the idiom imposed by custom. Thus, in speaking of a death as caused by a disease, ನೋಡಿ, ಒಂದು ಡಿಸೀಸಿಂದ ಒಬ್ಬ ವ್ಯಕ್ತಿ ಸತ್ತದಾನೆ ಅಂತ ಅಂದರೆ he died of fever. But in speaking of death as caused by something else, we may say he died from a blow. Similarly, we agree with a person but agree to a proposal. ನೋಡಿ, ಡೈಡ್ ಅಂತಂದು ಬಂದ ತಕ್ಷಣ ಒಂದು ನೆನಪಿಟ್ಕೊಳ್ಳಿ, ಡೆಫಿನೆಟಾಗಿ ಆಫ್ ಬರುತ್ತೆ ಅಂತಕ್ಕಂಥದ್ದು. ಇವ್ರು ಏನಾದರೂ ಹೇಳ್ಕೊಂಡಿರಲಿ. ಓಕೆ, ಒಬ್ಬ ವ್ಯಕ್ತಿ ಸತ್ತಿರೋದು ಈ ಡೈಡ್ ಬೈ ಕೊರೋನಾ ಅಲ್ಲ, ಈ ಡೈಡ್ ಆಫ್ ಕೊರೋನಾ, ಆ ರೀತಿ ತೊಗೊಂಬಿಡಿ. ಓಕೆ, ಸೊ ಅದೇ ರೀತಿಯಲ್ಲೇ ಇಲ್ಲಿನೂ ಸಹ ಅಗ್ರಿ ಇವೆಲ್ಲವೂ ಬಂದಾಗ ಟು ಬರುತ್ತೆ. ಎಸ್ಪೆಷಲಿ ಈ ಲುಕ್ ಅಂತ ಬಂದ ತಕ್ಷಣ ಅಟ್ ಬರುತ್ತಲ್ಲ, ಆ ಥರ ಲುಕ್ ಅಂತ ಬಂತು ಅಂದರೆ ಅದ್ರ ಮುಂದೆ ಅಟ್ ಬರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿಯಲ್ಲೇ ಇವೆಲ್ಲವನ್ನು ಹೇಳ್ಕೊಂತ ಹೋಗಿದ್ದಾನೆ. ಸೊ ಇದು ನಿಮಗೆ ಈ ಎಕ್ಸಾಂಪಲ್ಸ್ ಕಳಿಸಿದ್ದೆ ನಿಮಗೆ. ಎಕ್ಸಾಂಪಲ್ಸ್ ಮೀನ್ಸ್ ಫಾರ್ ಎಕ್ಸಸೈಸಸ್. ಈ ಎಕ್ಸಸೈಸನ್ನು ಎಲ್ಲರೂ ಮಾಡಬೇಕು. ಮಾಡಿ ಇದನ್ನು ಒಂದು ಕಡೆ ನೋಟ್ಸ್ ಮಾಡಿರಬೇಕು. ನೆಕ್ಸ್ಟ್ ಐ ವಿಲ್ ಸೆಂಡ್ ಆನ್ ಅಸೈನ್ಮೆಂಟ್, ನಿಮಗೆ ಟೀಚ್ಮೆಂಟ್ ಟಾಪಲ್ಲಿ ಹಾಕಿರ್ತೀನಿ, ಎಲ್ಲರೂ ನೋಡಿ ಅದನ್ನು ಮಾಡಬೇಕು. ಇವನ್ನೆಲ್ಲವನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಅಸೈನ್ಮೆಂಟಲ್ಲಿ ಇದನ್ನು ಬರೀಬೇಕು, ಇವನ್ನೆಲ್ಲವನ್ನು. ಓಕೆ, ಸೊ ವಿತ್ ದಿಸ್ ಐ ವಾಂಟ್ ಟು ಎಂಡ್ ದ ಎಕ್ಸ್ಪ್ಲನೇಷನ್ ಅಬೌಟ್ prepositions. I hope you have understood properly. So have a nice day. Okay, thank you.